ಅಯ್ಯೋ ರಂಗ, ಏನ್ ಗೊತ್ತೇ, ಸ್ಕೂಲ್ಗೆ ಯಾವತ್ತಿಂದ ಹೋಗೋಣ? ನೀನ್ ಯಾವತ್ತು ಹೋಗ್ತೀಯ ಸ್ಕೂಲ್ಗೆ? ಅಯ್ಯೋ ನಾನು 1ನೇ ತಾರೀಕಿಂದ ಸ್ಕೂಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಲ್ಲಿ. ನೀವು ಆವಾಗಲೇ ಬರ್ರಿ. ತಿರ್ಗಾ ಆಮೇಲೆ ಮೇಷ್ಟ್ರು ಒಯ್ತಾರೆ, ಇಲ್ಲಾಂದ್ರೆ ಇವಾಗಲೇ ಹೊತ್ತು ಮುಂಚೆ ಹೋದ್ರೆ ಸ್ಕೂಲ್ಗೆ. ಅದಕ್ಕೆ ಸೋಮವಾರದಿಂದ ಹೋಗೋಣ ಸುಮ್ಮನಿರು. ನೀನು ಆವಾಗಲೇ ಬಾ, ನನ್ನ ಜೊತೆಗೆ ಹೋಗೋಣ ಇಬ್ರು. ಹೆಂಗೋ ಚಿನಿಮಿನಿಗೂ ಹೇಳಿದ್ದೆ, ಅವಳು ಕೇಳಿಲ್ಲ ನನ್ನ ಮಾತ. ನೋಡ್ತೀರಿ ಇನ್ನೊಂದ್ಸಲ ಹಂಗೆ ಗಂಪ್ನಿ. ನಾಳೆ ಹೋಗ್ತೀನಿ ಅಂತ ಕೋಣೆಗಳಲ್ಲಿ ಚಿನಿಮಿನಿ. ನಾನು ಹಂಗೆ ಗಂಪ್ನೀರು ಇನ್ನೊಂದ್ಸಲ. ಯೋಯ್ ಬಸ್ಯಾ, ನೀನು ಸ್ಕೂಲ್ ಹೊರಟಿದ್ದಲ್ಲ ನೆನೆ ದಿವಸ ಓದೇನಂಗರೆ? ಇಲ್ಲ ಕಣ್ರಲ್ಲಿ, ನಾನು ಸ್ಕೂಲ್ಗೆ ಹೋಗಲಿಲ್ಲ ನೆನೆ ದಿನ. ಹೋಗೋಣ ಅಂತಂದೇ ಇದ್ದೆ. ತಿರ್ಗಾ ಆಮೇಲೆ ಬಿಡಪ್ಪ ಸ್ವಾಮಿ, ಫಸ್ಟ್ನೇ ದಿವಸ ಹೋದ್ರೆ ತಿರ್ಗಾ ಆಮೇಲೆ ಮೇಷ್ಟ್ರು ಅರಿತಾರೆ, ಯಾರು ಬಂದಿರಲ್ಲ, ಎಲ್ಲ ನಮ್ಮನ್ನೇ ಕೇಳ್ತಾರೆ ಅಂತಂದು ನಾನು ಹೋಗ್ಲಿಲ್ವಲೇ. ನೀವೆಲ್ಲ ಒಂದಿಟ್ಟು ಬುದ್ಧಿವಂತರಾಗಿದ್ದೀರಪ್ಪ ನನ್ನಂಗೆ. ಚೆನ್ನಾಗಿ ಓಡಿಸ್ರಲ್ಲೇ ತಲೆನ. ಯಾರು ನಮ್ಮ ಶಿಷ್ಯಗಳು ನಿನ್ನೆಲ್ಲರೂ. ಅದಕ್ಕೆ ಸ್ವಲ್ಪ ತಲೆ ಐತಿ ನಿಮ್ಗೂ. ಈಗಳು ಬಸ್ಯಾ, ಈ ಮಂಜಪ್ಪನೇ ಸೈದಾರಲ್ಲ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಲ್ಲ ತರ್ಲೆ ಕ್ವಶನ್ ಕೇಳ್ತಾರೆ ಕಣಲ್ಲಿ. ನಾನೇ ತರ್ಲೆ ಅಂದ್ರೆ ನನ್ಗಿಂತ ತರ್ಲೆ ಅವರು. ಅಯ್ಯಯ್ಯಪ್ಪನಿ ಏನ್ ಹಂಗೇನೆ ಅಲ್ಲ ಕಣ್ರಲ್ಲ. ನಾವೇನೇನು ಒತ್ಕೊಂಡು ಹೋಗ್ತೀವಿ ಊರ್ನ? ಹಂಗೆ ತರ್ಲೆ 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 ಅಂತ ಯಾವಾಗ್ಲೂ ತರ್ಲೆ ಅಂತ ಕಣ ನನ್ನ. ನನ್ಗೆ ಹಂಗೆ ಸಿಟ್ಟೆ ಬರೋದು ಹಂಗೇನೆ. ಸೇರಿ ಅವ್ರ ಕುಕ ಮತ್ತಾಗಿ ಸೇರಿ ಎಳ್ದು ಬಿಡ ನಮಗೆ ಸಿಟ್ಟು ಬರೋದು ಹಂಗೇನೆ. ದಬೇರ ನಮ್ಗೆ ಬೀಳ್ಸೋಣ ಅಂತಂದು. ಏನ್ ಮಾಡ್ತೀಯಾ? ಹಂಗೆ ಹೊಲ್ಲು ಕಚ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ಸೇರಿ ಎಳ್ದು ಬೀಳಿಸಿ ಸ್ವಂಟ್ಕಿಂತ ಮೂರಾಗ್ತಿದ್ದೆ. ಅಂತ ಮೇಷ ಅವ್ರು ಮಂಜಪ್ಪ ಮೇಷು. ಅಯ್ಯೋ ರಂಗ, ಟೀಕಾ ಮುಚ್ಕೊಂಡು ನಿಂತ್ಕೊಳ್ಳಲಿ ಲೌಡಿ. ಅಲ್ಲಿ ನಿಂಗೆ ನೋಡು ಯಾರು ನಿಂತ್ಕೊಂಡವ್ರೆ? ಮಂಜಪ್ಪ ಮೇಷ ಬಂದು ನಿಂತ್ಕೊಂಡವಲ್ಲಿ. ಅಯ್ಯೋ ನಿನ್ನ ಜೋರಾಗಿ ಮಾತಾಡ್ತಿದ್ದಲ್ಲ, ಗೊತ್ತಾಗಲ್ವ ನಿನಗೆ? ಅಯ್ಯೋ ಜೋರ ಕಾಣಲ್ಲ. ಯೋಯ್ ಕರಿಯ, ಇಲ್ಲಿ ಹಿಂದೆ ನಿಂತ್ಕೊಂಡವರಲ್ಲ. ಅಯ್ಯೋ ನಿನ್ನ ನಾನು ನೋಡ್ಲೇನವಲ್ಲ. ಸ್ಕೂಲ್ ತಕ ಹೋಗಿಲ್ವೇ ಇವತ್ತು? ಅಯ್ಯೋ ಊರಕ್ಕೆ ಬಂದಿರ್ಬೇಕಲ್ಲೇ, ಸ್ಕೂಲ್ ಹುಡುಗರು ಯಾರು ಬಂದಿರಲ್ವಲ್ಲ, ಅದಕ್ಕೆ ಊರಕ್ಕೆ ಬಂದಿರ್ಬೇಕು. ಈ ಹುಡುಗರೆಲ್ಲ ಏನೇನ್ ಮಾಡ್ತಾರ ಅಂತ ನೋಡ್ಕೊಂಡು ಹೋಗಕ್ಕೆ. ಯೋ ಹೆಂಗ್ ಮಾಡ್ದವ್ಲಿ ಇವಾಗ? ನಾನ್ ಬೇರೆ ಜೋರ ಜೋರ ಮಾತಾಡಿದ್ದೀನಿ. ಯಪ್ಪ ದೇವ್ರೆ. ಯೋ ಬಸ್ಯಾ ಓಡಲಿ. ಯಾತ್ರ ನೀವು ಮೂವರು ಸೇರ್ಕೊಂಡು ಏನು ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡು? ಸ್ಕೂಲಿಗೆ ಬರ್ದಂಗೆ ಊರೂರು ಸುತ್ತರಿ ನೀವು. ಇಲ್ಲ ದೊಣ್ಣೆ ತಗೊಂಡು ಏರಿಕ್ಕಿ ಸ್ಕೂಲ್ ತಗೊಂಡು ಕಟ್ಟಾಕ್ ಬಿಡ್ತೀನಿ ನಿಮ್ಮನ್ನ. ಕಂಬಕ್ಕೆ ಒಂದೊಂದು ಕಂಬಕ್ಕೆ ಒಬ್ಬೊಬ್ಬರನ್ನ ಕಟ್ಟಾಕ್ ಬಿಡ್ತೀನಿ. ಸ್ಕೂಲ್ ಸ್ಟಾರ್ಟ್ ಆಗಿ 2 ದಿನ ಆಕತ್ತ ಬಂತು. ನೀವೇನು ಬರೋಕ್ಕಾಗಲ್ವೇ ಸ್ಕೂಲ್ ತಾಕಿ? ನಿಮ್ಮ ಮಂತ್ಯಕ್ಕೆ ಬರ್ತೀನಿ ನಡೀರಿ. ನಾವು ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಾ. ನಾನು ಬಟ್ಟೆ ಹೊರದೋಗಿದ್ವು ಸಾ, ಬುಕ್ ಬೇರೆ ತಗೊಂಡಿರ್ಲಿಲ್ಲ ಸಾ, ಅದಕ್ಕೆ ಬರೋಕ್ ಆಗಿಲ್ಲ ಸಾ. ನಾಳೆಗೆ ಬರ್ತೀವಿ ಬಿಡ್ರಿ ಸಾ. ಇವತ್ತೊಂದು ದಿವಸ ನಾಳೆಗೆ ನಮ್ಮೂರು ಬರ್ತೀವಿ ಸಾ. ನೀವು ಮೂವರೇನೋ ಇಲ್ಲ ಅವ್ನು ಕೆಂಪ ಎಲ್ಲೋದ್ ನಾವು? ಆ ಕೆಂಪ ಸಿಣಿ ಮಿಣಿ ಅವರೆಲ್ಲ ಎಲ್ಲೋದ್ರು? ಅವರು ಮಂಟನೆ ಇದ್ದಾರೆ ಸಾ. ಅವ್ರಿಗೂ ಹೇಳ್ತೀನಿ ಸಾ, ಹೋಗಿ ಮೇಷ್ಟ್ರು ಕರೆದ್ರು ಅಂತಂದು ಹೇಳ್ತೀನಿ ಸಾ ಹೋಗಿ. ಸಾ ನಾಳೆಗೆ ಬರ್ತೀವಿ ಸಾ. ಮಂಟಕ್ಕೆ ಬರ್ಬೇಡ್ರಿ ಸಾ, ನಮ್ಮ ಅಜ್ಜಿಗೆ ಹೇಳ್ಬೇಡ್ರಿ ಸಾ. ಬರ್ತೀವಿ ಸಾ ನಾಳೆಗೆ. ನೀವೇನನ್ನ ನಾಳಿಕೆ ಬರ್ದಂಗಿರಲೇ. ಏನಿಲ್ಲ, ಮಂತಕ್ಕೆ ಬಂದು ಒಬ್ಬೊಬ್ರಿಗೂ ಒಂದೊಂದು ತಿಕ್ಕಕ್ಕೆ ಬಿಟ್ಟು ಹೇಳ್ಕೊಬತ್ತೀನಿ ಸ್ಕೂಲ್ ತಕ್ಕೆ. ಅದೇಗೈತಿ ನಿಮ್ಮದು? 2 ದಿನ ಸ್ಟಾರ್ಟ್ ಆಯ್ತು ಸ್ಕೂಲ್ ಸ್ಟಾರ್ಟ್ ಆಗಿ 2 ದಿನ ಆಯ್ತು. ಬರ್ದಂಗೆ ಊರಾಗೆಲ್ಲ ಅಡ್ಡಾಡ್ಕೊಂಡು ಇನ್ನು ನಿಮಗೆ ರಜೆಗಳು ಸಾಲದಾದ್ವಿ ನಿಮಗೆ. ಬರ್ದಂಗೆ ಇರಲ್ಲ ನಾಳೆಗೆ ನೀವೆಲ್ಲನೂ. ಏನಿಲ್ಲ, ಒಬ್ಬೊಬ್ರಿಗೂ ಚರ್ಮ ಸುಲಿತೀನಿ. ಹೋಮ್ವರ್ಕ್ ಮಾಡಿದಿರೇನ್ರ ಎಲ್ಲರೂ? ಸಾ ಮಾಡಿದ್ದೀನಿ ಸಾ ಹೋಮ್ವರ್ಕ. ನಾನು ಚೂರು ಐತೆ ಸಾ, ಇವಾಗ ಕುತ್ಕೊಂಡು ಬರೀತೀನಿ ಸಾ. ಎಲ್ಲ ಮುಗ್ದೋಗುತ್ತೆ ಸಾ ಹೋಮ್ವರ್ಕು. ಸಾ ನಾನೆಲ್ಲ ಬರ್ದೀನಿ ಸಾ ನಾನು. ಇನ್ನ ಬರ್ದಿಲ್ವೇನಲ್ಲೇ ಬಸ್ಯಾ ನೀನು? ಇನ್ನ ಒಂಚೂರು ಐತಿ ಅಂತಂದು ಬೇರೆ ಹೇಳ್ತೀಯ? ಓಹೋ ಊರೂರು ಸುತ್ತೋದು ಆತು, ಇನ್ನ ಇಲ್ಲವೋ? ನಿಮ್ಮ ಅಮ್ಮ ಅಂತಕ್ಕೆ ಬರ್ತೀನಿ ನಡಿ. ನಿಮ್ಮ ಅಂತಕ್ಕೆ ಬಂದು ಹೇಳ್ತೀನಿ. ಊರೂರಿಗೆ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಮ್ಮ ನಿಮ್ಮ ಹುಡುಗನ್ನ. ಬರೀ ಊರು ಸುತ್ತಿಸ್ರಿ ನೀವು, ಓದೋದು ಬರೆಯೋದು ಮಾಡಿಸ್ಬೇಡ್ರಿ ಅಂತಂದು ಸರಿಯಾಗಿ ಹೇಳ್ತೀನಿ ನಡಿ ಮಂತಪ್ಪ. ಯೋಯ್ ನೀನು ಬರ್ದೆ ಅಲ್ಲ ಹೋಮ್ವರ್ಕ್ ಕರಿಯ. ನಾನು ಯಾತು ಬರ್ದಿಲ್ವಲ್ಲೇ? ಇನ್ನು ಸ್ವಲ್ಪ ಹಂಗೆ ಮುಟ್ಟಿದ್ದೆ ಅಷ್ಟೇ ಮನೆದಿನ. ಒಂಚೂರು ಬರ್ದಿದ್ದೀನಿ ಅಷ್ಟೇ, ನಾನು ಯಾತು ಬರ್ದಿಲ್ವಲ್ಲೇ? ಹೆಂಗ್ ಮಾಡೋಣಲ್ಲ ಇವಾಗ? ನಾಳೆಗೆ ಬೇರೆ ಬರ್ರಿ ಅಂತಂದು ಹೇಳ್ತಾರೆ. ಒಂದೇ ದಿವಸ ಕುತ್ಕೊಂಡು ಬರೆಯೋಕ್ಕಾಗಲ್ವಲ್ಲ ಅದನ್ನ? ಒಂದು 3 ದಿನ ಆದ್ರೂ ಬೇಕು. ನಾವು ಬೇರೆ ನಿಧಾನಕ್ಕೆ ಬರಿತೀವಿ, ಹಂಗಾಗಿ ಬೇಗ ಬೇಗ ಬರೆಯೋಕ್ಕಾಗಲ್ಲ. ಹೆಂಗ್ ಮಾಡೋಣಲ್ಲ? ನೀನು ಬರ್ದಿದೀಯೇ? ಹೂನಲ್ಲಿ ನಾನು ಅವಲೇ ಒಂದು ಅರ್ಧ ಬರ್ದಿದ್ದೀನಿ, ಇನ್ನು ಅರ್ಧ ಐತೆ. ನನಗೂ ಬೀಳ್ತವೆ ಏರು, ಏನು ಮಾಡೋಕ್ಕಾಗಲ್ಲ. ನಡಿ ನಡಿ ಹೋಗೋಣ ನಾಳಿಕೆ. ವಯಸ್ಕೊಂಬ್ಲೇಬೇಕಲ್ಲ, ಹೆಂಗ ಇದ್ರೂ ವಯಸ್ಕೊಂಬ್ಲೇಬೇಕು ನಾಳಿಕೆ. ನಡಿ ಯಾಕೆ ಹೋಗೋಣ ನಾಳೆಗೆ ಸ್ಕೂಲ್ಗೆ. ಯಾತ್ರಲ್ಲ ನೀವಿಬ್ರು ಗುಸು 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 ಅಂತಂದು ಆ ಸ್ಕೂಲ್ ತಗೋ ಗುಸು ಗುಸು, ಇಲ್ಲೂ ಗುಸು ಗುಸು. ಸಾ ಯಾತಿಲ್ಲ ಸಾ. ಮಂತೆಗೆ ನಮ್ಮಯ್ಯ ನೀರು ಹಿಡಿದಿಕ್ಕು ಅಂತಂದು ಹೇಳಿತ್ತು ಸಾ. ಹೋಗ್ತೀನಿ ಸಾ ನಾನು ಮಂತೆಗೆ. ನೀವು ಎಂತ ಸುಳ್ಳು ಅಂತಂದು ನನಗೂ ಗೊತ್ತಿದೆ. ನನಗೇನೆ ಸುಳ್ಳು ಹೇಳಕ್ ಬರ್ತೀರನ್ರಲ್ಲೇ ನೀವು.
ಏನಿಲ್ಲ, ಇಲ್ಲೇ ಏರಿಕೆ ಬಿಡ್ತೀನಿ ಇವಾಗ. ಏನಿಲ್ಲ ನಿಮಗೆ. ಸುಳ್ಳು ಹೇಳ್ತೀನಿ, ನಮ್ತಂಗೆ ನೀವು. ಬರ್ದಿದ್ದೀನಾ ರಂಗ ಹೋಮ್ವರ್ಕ? ಏನೋ ಕರಿಯ ಬರ್ದಿದ್ಯಾನಾ? ಹ್ಞೂ ಸರ್ ಎಲ್ಲ ಬರ್ತೀನಿ ಸರ್ ನಾನು. ಹ್ಞೂ ಸರ್ ಎಲ್ಲ ಬರ್ತೀನಿ ಸರ್ ನಾನು. ಇವ್ನು ರಂಗನ ಬರ್ದವ್ ಸರ್ ಹೋಮ್ವರ್ಕ. ನಾಳೆಗೆ ಬರ್ತೀವಿ ಸರ್ ಸ್ಕೂಲ್ ತಕ್ಕೆ. ಇವ್ನು ಯಾವನಲ್ಲ, ನಾನೇ ಹೇಳಿ ನಾವು ಹೋಮ್ವರ್ಕ್ ಬರ್ತೀನಿ ಅಂತಂದು ನಾನಿನ್ನ ಬರ್ದಿಲ್ಲ ಅಂತಂದು ಹೇಳಿ. ಹ್ಞೂ ಸರ್ ಎಲ್ಲ ಬರ್ತೀನಿ ಸರ್ ಅಂತಂದು ಬೇರೆ ಹೇಳ್ತಾನೆ. ನಾಳೆಗೆ ಬರ್ತಿದ್ರೆ ಇಲ್ಲ ಎದ್ನಿಂಕ ತಗೊಬರಲ್ಲ ಹೋಮ್ವರ್ಕ್ ಅಂದ್ರೆ ಯಾಕೆ ತಗೊಬರಲ್ಲ ನಾನು? ಅದೇ ಬರೀ ಬುಕ್ ತಗೊಳಲ್ಲ ಲಿಪ್ಟಕ್ಕು. ಅಯ್ಯ ನಿನ್ನ ಸುಮ್ಮನಿರಲೇ ರಂಗ. ಹಂಗಂದ್ರೆ ಮೇಲ್ಶೀತಳಿಂದ ಹೋಗ್ತಾರೆ ಮಂತಕ್ಕೆ. ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಂಡು ಇನ್ನ ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾರೆ. ಸುಮ್ಮನಿರಲ್ಲ ಅವ್ರು ಹೋಗ್ಲಿ. ಹ್ಞೂ ಸರ್ ಎಲ್ಲ ಬರ್ತೀವಿ ಸರ್ ಹೋಮ್ವರ್ಕ. ನಾಳೆಗೆ ತಗೊಬರ್ತೀವಿ. ಇವಾಗ ಸರ್ ಸರಿ ಆಯ್ತು. ನಾಳೆಗೆ ಮಿಸ್ ಮಾಡ್ದಂಗೆ ಸ್ಕೂಲಿಗೆ ಬರಬೇಕು. ಇಲ್ಲಾಂದ್ರೆ ಹುಡುಕ್ಕೊಂಬತ್ತೀನಿ ನೋಡಿ ನಾನು. ಹೆಂಗ ಇವಾಗ ಬಚಾವಾದ್ವಿ ಕಣಲೇ. ನಾಳಿಕ್ ಹೆಂಗಲ ಮಾಡೋದು ಕರಿಯ ಬಶ? ಹೆಂಗಲ ನಾಳಿಕ್ ಮಾಡೋದು? ಅದಕ್ಕೂ ಒಂದು ಪ್ಲಾನ್ ಹುಡುಕ್ಬೇಕಲೇ ರಂಗ. ನೀನ್ ಮೊದ್ಲಿಗೆ ಛತ್ರಿ ಅಂತಾರ ಎಲ್ಲ ಎಕ್ಸ್ಪರ್ಟ್ ನೀನು. ಹುಡುಕಲ್ಲ ನೀನೇನು ಎಂತ ಒಂದು ಐಡಿಯಾನ? ಇವನು ಯಾವನಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂಕಣವನೇ. ಐಡಿಯಾ ಹೇಳಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡಿದ್ಯಾವಲ್ಲ. ರಂಗ ಏನೋ ಕಣ್ಣು ಮುಚ್ಕೊಂಡು ನಿಂಕಣಿದ್ದಲ್ಲ. ಯಾಕಂದ್ರೆ ಐಡಿಯಾ ಬಂತೆ ತಲೆಗೆ. ಉಂಕಣಲೇ ಐಡಿಯಾ ಬಂದೈತಿ ಇವಾಗ. ಏನಿಲ್ಲ, ನಾಳಿಕೆ ನಾವೇ ಟಾಪರ್. ಟಾಪರು ಪೇಪರು ನಡೆಯ ನಿನ್ನ. ಹಿಂಗಂದೆ ಲಾಸ್ಟ್ ಡೇ ಸಿಕ್ಕೊಂಡು ಸಿರೋದು ನಮ್ಮನ್ನು ನೀನು. ಟಾಪರು ಅಂತಂದು ಲಾಸ್ಟ್ ಡೇಸ್ ಟಾಪರ್ ನಾವು. ಚಿಕ್ಕ ಮುಚ್ಕೊಂಡು ನಿಂಕಳಲ್ಲಿ ನೀನು ನೋಡಿದ್ದೀನಿ ಟಾಪರ್. ಹೆಂಗೋ ಮಾಡ್ಬೇಕಲ್ಲ ಇವಾಗ. ವಯಸ್ಕೊಂಡು ನಮಗೆ ಏನೋ ಒಂದು ಐಡಿಯಾ ಮಾಡಬೇಕು. ಬುಕ್ಸ್ ಎಲ್ಲ ಮ್ಯಾಕಿಕ್ಕಿ ಎಲ್ಲ ಬರ್ದಿದೆ ಸಹ ಅಂತಂದು ಹೇಳಿ ಏನೋ ಒಂದು ಮ್ಯಾನೇಜ್ಮೆಂಟ್ ಮಾಡೋಣ. 2 ಡೇಟ್ ವಯಸ್ಕೊಳ್ಳೋಣ ಸುಮ್ಮನಾಗ ಇನ್ನೇನು ಮಾಡೋಣ. ಇವಾಗಲೇ ಶಾನ ಜನ ಇರಲ್ಲ ಹುಡುಗರು. ಅತ್ಲಾಗ ನಾವೇ ವಯಸ್ಕೊಂಡು ಸುಮ್ಮನಾಗೋದು. ಒಂದು 2 ದಿವಸಕ್ಕೆ ಸುಮ್ಮನೆ ಆಗ್ತಾರೆ ಮೇಷನು. ಸುಮ್ಮನಿರು, ಹಂಗೆ ಮಾಡೋಣ. ಅಮ್ಮಯ್ಯ ಎಲ್ಲಿಗೆ ಹೋಗಿದ್ದೆ ಇತ್ಲಾಗಿ? ಅತ್ತಗೆ ಬೋಲು ಗಲಾಟೆ ಆಗಿತ್ತಲ್ಲ, ಏನು ವಿಷಯ? ಯಾಕೆ ಹಂಗೆ ಗಲಾಟೆ ಮಾಡ್ಕೊಂತಿದ್ರಲ್ಲಿ? ಅದೇನು ಹೇಳೋಣತೆ, ಆ ಬಿಂದಿಗೆ ಅಲ್ಲಿ ನೀರು ಹಿಡಿಯತಕ್ಕೆ ಬಿಂದಿಗೆ ಇಕ್ಕೋಗಿದ್ರೆ ಆ ಬಿಂದಿಗೆನ ಓದ್ಕೊಂಡು ಹೋಗ್ಯಾರ ಯಾರು ಮನೆ ಕಿಕ್ಕೊಂಡವ್ರಿ. ಅದಕ್ಕೆ ಆಯ ಮುಂದೆ ಸಮಕ್ಕೆ ಕಟ್ಟಿಲ್ದಾವೆಲ್ಲ ಬೈಕೊಂಡು ಹಂಗೇನೆ. ಹಂಗೇನೆ ಒಂದು ಸಣ್ಣ ಬಿಂದಿಗೆ 50 ರೂಪಾಯಿ ಕೊಟ್ಟರು ಬಿಂದಿಗೆ ಕೊಡ್ತಾರೆ. ಹಂಗೆ ಬೈಕಂಡಿದ ಮಕ್ಕೆ ಬೈಕೊಂಡು ಯಪ್ಪ ದೇವ್ರಿ. ಅವ್ರು ಈಸೀಕ್ ಬಂದು ಅವ್ರು ನೇಣಕೊಂಡು ಸಾಯ್ಬೇಕು ಅಂತಂತ ಮಾತಾಡ್ತಾಯ ಅವಜ್ಜೆ. ಅದನ್ನೇ ನಿಂಕೊಂಡು ನೋಡ್ತಿದ್ದೆ ನಾನು. ಅಯ್ಯೋ ಅದೇನು ಮಾತಾಡ್ತೋ ಅಯ್ಯಮ್ಮಂಗೆ ಅರ್ಥವಾಗಲ್ಲ ಹಂಗೆ ಮಾತಾಡ್ತೈತೆ. ತಿಕ್ಲಿರ್ದಾರಮ್ಮಂಗೆ ಆಡ್ತತೆ. ಅಯ್ಯೋ ದೇವ್ರಿ, ನನ್ನ ಅದೇ ಸುಮ್ಮನಾಗಿದ್ಯಾ? ಕರ್ಕೊಂಡು ಹೋಗ್ಬೇಕತ್ತ ನನ್ನ. ಯಾಕಂದ್ರೆ ಒಂದು ತೀರ್ಮಾನ ಮಾಡ್ತಿದ್ ನಾನು. ನನ್ಗೆ ಹೇಳೇ ಇಲ್ಲ ನೀನು. ಒಂದು ಮಾತು ಬಂದು ರಬಕ್ಕೊಂಡು ಬಂದು ಹೇಳಿದ್ರೆ ನಾನು ಬಂದು ಏನೋ ಅದೇನು ಅಂತ ನಾನು ನೋಡ್ತಿದ್ನ. ಅವ್ರಿಗೂ ಸಮಾಧಾನ ಮಾಡ್ತಿದ್ನ. ಇಲ್ಲಾಂದ್ರೆ ಯಾರು ಕಾಡ್ರು ಅಂತ ಹುಡ್ಕೊಟ್ಟಿದ್ನ. ಏನೇ ದಿವಸ ಯಾರ್ಯಾರು ನೀರು ಹಿಡ್ತಿದ್ರು ಅಂಬೋದು ನನಗೂ ಒಂದಿಟ್ಟು ಗೊತ್ತೈತಿ. ಆ ಕೆಂಪನ ಬಿಂದಿಗೆ ಯಾರು ತಾಂಡೋದ್ರು ಅಂತಂದು ಗೊತ್ತು ನನಗೆ. ಎಲ್ಲ ನಾನು ಅಚ್ಚುಕಟ್ಟಾಗಿ ಅಲ್ಲೇ ಹೇಳ್ತಿದ್ದೆ ಅವ್ರಿಗೆ. ಏನತ್ತೆ ನಿನಗೆ ಗೊತ್ತೇನಂಗಾರೆ ಬಿಂದಿಗೆ ಯಾರು ಹೊತ್ಕೊಂಡೋಗಿರೋದು ಅಂತಂದು? ಯಾರು ಬಿಂದಿಗೆ ತಗೊಂಡೋಗಿರೋದು? ಅಮ್ಮಯ್ಯ ಆ ಭಾಗ್ಯಮ್ಮ ಅಲ್ಲೇ ನಿಂಕೊಂಡು ನೋಡ್ತಿದ್ಲು ಬಿಂದಿಗೆನ. ಚೆನ್ನಾಗೈತಲ್ಲ ಬಿಂದಿಗೆ. ಅದು 50 ರೂಪಾಯಿ ಅಲ್ವಂತಮ್ಮಯ್ಯ, 100 ರೂಪಾಯಿ ಬಿಂದಿಗೆ. ಕ್ವಾಲಿಟಿ ಚಂದಕೈತೆ ಅದು. ಚಂದಕ್ಕಿರೋ ಬಿಂದಿಗೆ ಅಲ್ಲಿ ನಿಂಕೊಂಡು ನೋಡ್ತಿದ್ಲು ಅವಳು. ಕುಟ್ಮುಗದ ಬಿಂದಿಗೆ ಅವಳು ಬಿಂದಿಗೆ ಹಿಂದೆ ಇಕ್ಕಿದ್ರು. ಹಂಗೆ ಬಿಂದಿಗೆ ಹೊತ್ಕೊಂಡು ಒಂದು ಕಂಕಲ್ದಾಗ ಕಿಕ್ಕೊಂಡು ಒಂದು ತಲೆ ಮೇಲೆ ಕಿಕ್ಕೊಂಡು ಅವಳದ ಬಿಂದಿಗೆ ತಕೊಂಡು ಅದೇ ಓದ್ಲು. ನಾನು ನಿಂತ್ಕೊಂಡು ಅಲ್ಲೇ ನೋಡ್ತಿದ್ನಮ್ಮಯ್ಯ. ನಾನೇ ಸಾಕ್ಷಿ.